ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6:45 ಆಗಿದೆ. ಕರೆಕ್ಟಾಗಿ 9:15 ಆಗಿದೆ. ಹಾಗೆ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿ ಪಕೋಡನ ಮಾಡಿಕೊಂಡೆ. ಹುಳಿನ ರೆಡಿ ಮಾಡ್ತಾನೆ ಇದ್ದೀನಿ. ನಾನು ಅಂದ್ಕೊಂಡೆ ನೈಟೇ ರೆಡಿ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗೆ ಚೆನ್ನಾಗಿರುತ್ತೆ. ಅದು ಏನು ಗೊತ್ತಾ, ಹುಣಸೆ ಹುಳಿದು ಹಾಕಿ ಹುಳಿ ಮಾಡ್ತೀವಿ ಅಲ್ವಾ, ಅದು ನೈಟೇ ಮಾಡಿ ಬೆಳಗ್ಗೆಗೆ ತಿಂದರೆ ಚೆನ್ನಾಗಿರುತ್ತೆ. ಸೊ ಅವಾಗ ಮಾಡಿ ಆವಾಗ ತಿನ್ನೋದಕ್ಕಿಂತ ಹಿಂದಿನ ದಿನವೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೈಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಟಿ ವಿ ನೋಡಿಕೊಂಡು ಸೊ ಟೈಮ್ ಪಾಸ್ ಹಾಗೆ ಹೋಗಿಬಿಡುತ್ತೆ. ಇನ್ನು ಮಗನಿಗೆ ಹೋಮ್ವರ್ಕ್ ಮಾಡಿಸ್ಕೊಳ್ಳೋದು, ಅವನ ಜೊತೆ ಮಾತಾಡೋದು ಇದರಲ್ಲೇ ಕಳೆದೋಯ್ತು. ನೈಟು ಸ್ವಲ್ಪ ಬೇಗನೆ ಮಲ್ಕೋಬೇಕು, ಯಾಕಂದರೆ ಇವಾಗ ತುಂಬ ಅಂದ್ರೆ ತುಂಬಾ ಚಳಿ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಬೆಳಗ್ಗೆ ಎಲ್ಲನೂ ಕೂಡ ಅವನಿಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಕಳಿಸ್ಕೊಟ್ಟೆ. ಕಳಿಸಿದ ನಂತರ ಇವಾಗ ಮನೆ ಕಸ ಎಲ್ಲನೂ ಗುಡಿಸ್ಕೊತಾ ಇದ್ದೀನಿ. ನಮ್ಮದು ತೋಟದ ಮನೆ ಆಗಿರೋದ್ರಿಂದ ತುಂಬ ಅಂದ್ರೆ ತುಂಬಾ ಚಳಿ ಆಗ್ತಾ ಇರುತ್ತೆ. ನನಗೆ 3-4 ಡೇಸಿಂದ ತುಂಬಾ ಕೋಲ್ಡ್ ಆಗಿತ್ತು. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಸೊ ಹಾಗಾಗಿ ತಲೆಗೆಲ್ಲ ಸ್ವಲ್ಪ ಸ್ಕಾರ್ಪಿನ ಕಟ್ಕೊತಿದ್ದೀನಿ. ನನಗೆ ಈ ಥರ ಎಲ್ಲ ಸ್ವೆಟರ್ ಹಾಕೊಳ್ಳೋದು ಇಲ್ಲ ಸ್ಕಾರ್ಪ್ ಕಟ್ಕೊಳ್ಳೋದು ನಿಜವಾಗ್ಲೂ ಆಗೋದಿಲ್ಲ, ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಆದರೂ ಕೂಡ ಹೆಲ್ತ್ಗೋಸ್ಕರನಾದರೂ ಕೆಲವೊಂದನ್ನು ನಾವು ಫಾಲೋ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅದನ್ನು ಕಟ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ಹಾಗೆಯೇ ಟೇಬಲ್ಗಳನ್ನೆಲ್ಲನ ನೀಟಾಗಿ ಒರೆಸ್ಕೊಂಡು ಹಾಗೆಯೆಲ್ಲನೂ ಕೂಡ ಬೇಗ ಬೇಗ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗೆ ತುಂಬ ಜನ ನನಗೆ ಹೋದ ವಿಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ, ಅಂದರೆ ನಿಮ್ಮ ಒಂದು ಕ್ವಶನ್ಸ್ಗಳಿಗೆಲ್ಲ ನಾನು ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳಿ ಹೋದ ಬ್ಲಾಗಲ್ಲಿ ಹೇಳಿದ್ದೆ. ನಾನು ಮಾಡಿದ್ದೀನಿ, ನಿಮ್ಮ ಎಲ್ಲ ಕ್ವಶನ್ಗಳಿಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ. ಅಲ್ಲಿ ನೋಡಿದ್ರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದ್ರ ಬಗ್ಗೆ ನಾನು ಮಾತಾಡೇ ಇಲ್ಲ. ಸೋ ಸಾರಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಲೈವಲ್ಲೇ ಮಾತಾಡಬೇಕು ಅಂತ ತುಂಬಾ ಇಷ್ಟಪಟ್ಟು ಲೈವ್ಗೆ ಹಾಕ್ಕೊಂಡಿದ್ದೆ, ಬಟ್ ಆಗಲಿಲ್ಲ ಲೈವಿಗೆ ಬರೋದಕ್ಕೆ. ಸೊ ಹಾಗಾಗಿ ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ಅದರದ್ದು ಪೂರ್ತಿಯಾಗಿ ನಾನು ಕೆಲವೊಬ್ಬರು ಮನೆ ಬಗ್ಗೆ ಕೇಳಿದ್ದೀರಾ, ಸೊ ಹಾಗೆ ನಾನು ಪರ್ಸ್ನಲ್ಸ್ನು ಕೇಳಿದ್ದೀರಾ, ಅದನ್ನೆಲ್ಲನೂ ಕೂಡ ನೆಕ್ಸ್ಟು ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಮಿಸ್ ಮಾಡೋದೇ ಇಲ್ಲ. ಓಕೆನಾ? ಕರೆಕ್ಟಾಗಿ 9:15 ಆಗಿದೆ. ಬೇಗ ಬೇಗ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ಸದ್ಯಕ್ಕೆ. ಎಸ್, ಇವಾಗ ಸ್ನಾನ ಎಲ್ಲ ಮುಗಿದು ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಬೇಕು. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕೆಲವೊಂದು ರೀಲ್ಸ್ಗಳನ್ನ ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮಲ್ಲಿ. ಅದೇ ರೀತಿ ನಾನು ಕೂಡ ಒಂದು ರೀಲ್ಸ್ನ ನೋಡಿದೆ. ಒಬ್ಬರು ಅಜ್ಜಿ ಕೈ ಮುರ್ಕೊಂಡು ಬಂದಿರ್ತಾರೆ, ಒಂದು ಆಂಟಿ ಹೋಗಿರ್ತಾರೆ ಹಾಸ್ಪಿಟಲ್ಗೆ. ಆವಾಗ ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಅವರು ಹೇಳ್ತಾಯಿದ್ರು, ಅವ್ರ ಜೊತೆಯಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಹಾಸ್ಪಿಟಲ್ಗೆ. ಅಪ್ಪ ಅಮ್ಮನ್ನ ಆ ರೀತಿ ನೆಗ್ಲೆಕ್ಟ್ ಮಾಡಬೇಡಿ, ಅವ್ರ ಜೊತೆ ಬಂದು ನೀವು ಕೂಡ ನಿಂತ್ಕೋಬೇಕು. ಯಾಕಂದರೆ ವಯಸ್ಸಾದ ಮೇಲೆ
ಅಪ್ಪ ಅಮ್ಮಂದಿರು ಏನಾಗ್ಬಿಡ್ತಾರೆ, ಮಕ್ಳುಗಳ ಥರ ಆಗ್ತಾರೆ. ಯಾಕಂದರೆ ನಾವು ನಮ್ಮ ಮಾವನ ನೋಡ್ಕೊತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ನಾನು ಅದನ್ನೆಲ್ಲ ನನ್ನ ವೀಡಿಯೋದಲ್ಲಿ ಹಾಕಲ್ಲ, ಯಾಕಂದರೆ ಸಿಂಪತಿಗೋಸ್ಕರ ಹಾಕ್ತಾರೆ, ಈ ಥರ ಎಲ್ಲ ಬರುತ್ತೆ ಮಾತುಗಳು, ಕೆಲವೊಬ್ರಿಗೆ ಆ ಥರ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಎಲ್ಲ ಹಾಕಲ್ಲ ನಮ್ಮ ಮಾವಂದು. ಸೊ ಅವರು ಕೂಡ ಬೆಡ್ ರಿಡನ್ ಆಗಿದ್ದಾರೆ, ನಾವು ಕೂಡ ನೋಡ್ಕೊತಾ ಇದ್ದೀವಿ. ದಯವಿಟ್ಟು ಹೇಳೋದು, ತುಂಬ ಜನ ನಾನು ಕೆಲವೊಂದು ಆಶ್ರಮದ್ದು ವೀಡಿಯೋಸ್ ಇರುತ್ತೆ, ಅಂದರೆ ಯೂಟ್ಯೂಬ್ ಚಾನಲ್ ಇರುತ್ತೆ, ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಅವರ ಮಕ್ಳುಗಳೇ ಕರ್ಕೊಂಡು ಬಂದು ಆಶ್ರಮಕ್ಕೆ ಬಿಡೋದು. ಸೊ ಈ ರೀತಿ ನೋಡ್ತಾನೆ ಇರ್ತೀವಿ. ಯಾಕೆ ಅವರು ಎಷ್ಟು ದಿವಸ ಇರ್ತಾರೋ ಗೊತ್ತಿಲ್ಲ, ಅಂದರೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಅಷ್ಟೇ. ಹಬ್ಬ ಅಂದರೆ ಜಾಸ್ತಿ ವರ್ಷ ಪಾಪ ಅವ್ರು ಇರೋದು ಇಲ್ಲ. ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ಯಾಕಂದರೆ 20-25 ವರ್ಷಗಳ ಕಾಲ, ಅಂದರೆ 30-40 ವರ್ಷನೇ ಅಂದ್ಕೊಳ್ಳಿ, 30-40 ವರ್ಷದವರೆಗೂ ಅವ್ರು ಎಷ್ಟು ಜೋಪಾನವಾಗಿ ನಮ್ಮನ್ನು ನೋಡ್ಕೊಂಡಿರ್ತಾರೆ. ನಮಗೇನಾದ್ರೂ ಕಷ್ಟ ಬತ್ತು ಅಥವಾ ನಮಗೇನಾದರೂ ದುಡ್ಡಿನ ಪ್ರಾಬ್ಲಮ್ ಬತ್ತು ಅಂದ ತಕ್ಷಣ ಎಷ್ಟೆಲ್ಲ ನಮ್ಮ ಜೊತೆಗೆ ನಿಂತಿರ್ತಾರೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು, ಅವ್ರನ್ನೇ ನೆಗ್ಲೆಕ್ಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಡೋದು. ಇನ್ನು ಕೆಲವೊಬ್ಬರು ಅನಾಥಾಶ್ರಮಕ್ಕೆ ಬಿಟ್ಟರೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಕೆಲವೊಬ್ಬರು ಟಾರ್ಚರ್ ಕೊಡೋದು ಕೂಡ ನಾವು ಕೇಳಿರ್ತೀವಿ. ಎಷ್ಟೋ ರೀಲ್ಸ್ಗಳಲ್ಲೆಲ್ಲ ಅದನ್ನು ಲೈವಾಗೆ ಹಾಕ್ತಾ ಇರ್ತಾರೆ. ಸೊ ದಯವಿಟ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ಅವರು ತೀರ್ಕೊಂಡ ನಂತರ ನೋಡ್ಕೊಳ್ಳೋ ಭಾಗ್ಯ ನಮಗೆ ಸಿಗೋದಿಲ್ಲ. ಹಾಗೆ ಈಗಿನ ಕಾಲದ ಮಕ್ಳುಗಳಿದ್ದಾರೆ ಅಲ್ವಾ, ಅವರುಗಳು ಕೂಡ ನಾವೇನು ಮಾಡ್ತಾ ಇರ್ತೀವಿ ಅಂತ ನೋಡ್ತಾ ಇರ್ತಾರೆ. ದಯವಿಟ್ಟು ಅದನ್ನು ಮಾಡೋದಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಅದು ಹಿಂತಿರ್ಕೊಂಡು ಬರುತ್ತೆ. ನೀನು ನಿಮ್ಮಪ್ಪ ಅಮ್ಮನ ಮಾಡಿದೆ, ನಾನು ನಿನಗೆ ಮಾಡ್ತಾಯಿದ್ದೀನಿ ಅನ್ನೋ ಥರ ಮಾತುಗಳು ಬಂದೇ ಬರುತ್ತೆ ನಮ್ಮ ಮಕ್ಳ ಬಾಯಲ್ಲಿ. ಸೊ ಹಾಗಾಗಿ ದಯವಿಟ್ಟು ನಾವು ಏನನ್ನು ಒಳ್ಳೆಯದನ್ನು ಮಾಡ್ತೀವಿ ಅದನ್ನು ಮಕ್ಳುಗಳು ಕೂಡ ಕಲಿತಾ ಹೋಗ್ತಾರೆ. ಹಾಗೆ ಕೆಟ್ಟದನ್ನು ಮಾಡಿದ್ರೆ ಅದನ್ನೂ ಕೂಡ ಮಕ್ಳುಗಳು ಕಲಿತಾ ಹೋಗ್ತಾರೆ. ದಯವಿಟ್ಟು ಯಾರೂ ಕೂಡ ಆ ರೀತಿ ಮಕ್ಳುಗಳಿಗೆ ನಾವೇ ಒಂದು ರೀತಿ ಕೆಟ್ಟದನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಿರುತ್ತೆ. ಅವರು ಅನ್ನೋದಕ್ಕಿಂತ ಜೊತೆಯಾಗಿ ನಮ್ಮಪ್ಪ ಅಮ್ಮನ ನೋಡ್ಕೊಳ್ಳೋದು ಅಥವಾ ಅತ್ತೆ ಮಾವನ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದನ್ನು ಮರೆತು, ಮಾನವೀಯತೆನ ಮರೆತು ದಯವಿಟ್ಟು ಯಾರೂ ಕೂಡ ವರ್ತಿಸೋದಕ್ಕೆ ಹೋಗಬೇಡಿ. ತುಂಬ ಹರ್ಟ್ ಆಯಿತು ನನಗೂ ಕೂಡ. ಈ ಥರ ಯಾವ್ದಾದ್ರು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ತುಂಬಾ ಅಳು ಬಂದುಬಿಡುತ್ತೆ. ಬಟ್ ನಾವು ಆ ರೀತಿ ಮಾಡಲ್ಲ. ನಮ್ಮ ಮಾವನ್ನ ನಾವು ಚೆನ್ನಾಗೇ ನೋಡ್ಕೊತಾ ಇದ್ದೀವಿ, ಅವ್ರು ನಮ್ಮ ಜೊತೆನೇ ಇದ್ದಾರೆ. ಆ ಥರ ಇದ್ದಾಗ, ಯಾಕಂದರೆ ನಮ್ಮ ಮಾವನ್ನ ನೋಡ್ತಾ ಇರ್ತೀವಿ, ಅವ್ರು ಎಷ್ಟು ಚಿಕ್ಕ ಮಕ್ಳುಗಳ ಥರ ಆಡ್ತಾ ಇರ್ತಾರೆ ನಮ್ಮ ಮಾವ. ಒಂದೊಂದು ಸರಿ ಮಕ್ಳುಗಳ ಥರನೇ ಇರ್ತಾರೆ ಅವರು ಪಾಪ. ನಾವು ಅವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇವಾಗ ನಾವು ಮಕ್ಳುಗಳನ್ನ ಎರ್ತೀವಿ, ಅವ್ರೇನೋ ಅಳ್ತಾ ಇದ್ದಾರೆ, ರಚ್ಚೆ ಮಾಡ್ತಾರೆ ಜಾಸ್ತಿ, ಹೇಳಿದ್ದನ್ನು ಕೇಳ್ತಾನೆ ಇರಲ್ಲ, ಹಾಗಂತ ಹೇಳ್ಬಿಟ್ಟು ನಾವು ಮಕ್ಳುಗಳನ್ನ ಹೆಸ್ದುಬಿಡ್ತೀವ ಅಲ್ಲ, ಇಲ್ಲಾಂದರೆ ಹೊರಗಡೆ ತಳ್ಳಿಬಿಡ್ತೀವ? ಇಲ್ಲ ತಾನೇ. ಅದೇ ರೀತಿ ಅಪ್ಪ ಅಮ್ಮನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಪಾಪ ಅಟ್ಲೀಸ್ಟ್ ಹುಟ್ಟಿದ ಮಕ್ಳುಗಳು ಏನು ಕೇಳದೇ ಇರ್ಬೋದು, ಬಟ್ ಅಪ್ಪ ಅಮ್ಮ ಅಂತೂ ಕೇಳ್ತಾರೆ ಅಲ್ವಾ. ಅವ್ರಿಗೆಲ್ಲವೂ ಕೂಡ ಅರ್ಥ ಹಾಕೇ ಆಗುತ್ತೆ. ನೀವು ಈ ರೀತಿ ಮಾಡಬೇಡಿ, ಸುಮ್ಮನಿರಿ ಅಂತ ಅಂದರೆ ಸುಮ್ಮನಾಗ್ತಾರೆ. ಅವ್ರ ಜೊತೆ ಏನಾದ್ರು ಅವ್ರದ್ದು ಫ್ಲ್ಯಾಶ್ ಬ್ಯಾಕ್ ಏನಿರುತ್ತೆ, ಅಂದರೆ ಹಿಂದಿಂದು ಅವ್ರದ್ದು ಎಲ್ಲ ಮೊದಲಿಂದ ಅವ್ರು ಎಷ್ಟು ಕಷ್ಟಗಳೆಲ್ಲ ಬಿದ್ದಿರ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳಿ, ಒಂಥರ ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ಒಂಥರ ಮೋಟಿವೇಟ್ ಕೂಡ ಹಾಕ್ತೀವಿ. ನಾನು ಕೂಡ ನಮ್ಮ ಮಾವನ ಜೊತೆ ಮಾತಾಡಬೇಕಾದ್ರೆ ಅದನ್ನೆಲ್ಲ ಕೇಳ್ತಾ ಇರ್ತೀನಿ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಅವರು ಕೂಡ ನನಗೆ ಎಷ್ಟೋ ಕತೆಗಳನ್ನ ಹೇಳ್ತಾ ಇರ್ತಾರೆ. ನಾವು ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಹಂಗಿತ್ತು ಹಿಂಗಿತ್ತು, ಅವ್ರು ಹಾಗೆ ಇವ್ರು ಹೀಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ನಾವು ಮೋಟಿವೇಟು ಆಗ್ತೀವಿ, ಹಾಗೆ ಇನ್ಸ್ಪೈರ್ ಕೂಡ ಆಗ್ತೀವಿ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಆ ಥರ ಏನೂ ಇಲ್ಲ, ಎಲ್ಲದರಲ್ಲೂ ಅಡ್ವಾನ್ಸ್ಡ್ ಬಂದುಬಿಟ್ಟಿದೆ. ಸೊ ನಾವು ಆರಾಮಾಗಿ ಗ್ಯಾಸಲ್ಲಿ ಅಡುಗೆ ಆಗೋಗ್ಬಿಡುತ್ತೆ. ಹಿಂದೆ ಎಲ್ಲ ಒಲೆನೇ ಹಚ್ಚಬೇಕಿತ್ತು, ಒಲೆನಲ್ಲೇ ಅಡುಗೆ ಮಾಡಬೇಕಿತ್ತು. ಆ ಹೊಗೆನಲ್ಲಿ ಮಸಿ ಮಾಡಿಕೊಂಡು ಮೈಕೈಯೆಲ್ಲ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ರು. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ತಂದೆ ತಾಯಿನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇವಾಗ ಈವ್ನಿಂಗ್ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಹಾಗೆ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿ ಪಕೋಡನ ಮಾಡಿಕೊಂಡೆ. ಯಾಕಂದರೆ ಒಂದು ಸ್ವಲ್ಪ ಬೆಳಗ್ಗೆದು ಪಲಾವ್ ಕೂಡ ಇತ್ತು, ಅದನ್ನು ಬಿಸಿ ಮಾಡಿಕೊಂಡು ಅದ್ರ ಜೊತೆ ಪಕೋಡ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಕಳಿಸಿದ ಅಕ್ಕಿ ಎಲ್ಲನೂ ನಾನು ಒಂದ್ಸರಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಒಂದು ಸ್ವಲ್ಪ ಆಗುವಷ್ಟು ಇಟ್ಬಿಟ್ಟು ಆಮೇಲೆ ಅದನ್ನು ಬೆಲ್ಲದನ್ನು ಮಾಡ್ಕೊತೀನಿ. ಸೊ ಮನೆಯವರೆಲ್ಲರೂ ಕೂಡ ತಿನ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾನು ವಿಷಲ್ ಹಾಕ್ಸಿದ್ದೀನಿ. ಇವಾಗ ಬೆಲ್ಲನ ಕರ್ಗೋದಕ್ಕೆ ಅಂತ ಹೇಳಿ ಹಾಕ್ತೆ. ಸೊ ಬೆಲ್ಲನ ಮಾಡಿಟ್ರೆ ನೈಟು ಬೆಲ್ಲದನೂ ಕೂಡ ತಿಂದ್ಬಿಟ್ಟು ಮಲ್ಕೊಂಡ್ರೆ ಒಳ್ಳೇದು. ಸೊ ಹಾಗಾಗಿ ಬೆಲ್ಲದನ್ನ ನೈಟು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಪಕೋಡ ಮಾಡಿದ್ದೀನಿ. ಸ್ವಲ್ಪ ಖಾರ ಮತ್ತು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ.
ಸೊ ಬೇಗ ಆಗುತ್ತೆ. ಬೆಲ್ಲ ಕರಗೋದಕ್ಕೆ ಹಾಕಿ ಅದಕ್ಕೆ ಕಾಯಿ ತುರಿ ಹಾಕ್ಬಿಟ್ಟು ರೈಸ್ ಹಾಕಿದ್ರೆ ಮುಗಿಯುತ್ತೆ. ಡ್ರೈ ಫ್ರೂಟ್ಸ್ ಕೂಡ ಇದೆ, ಬಾದಾಮಿ ಮತ್ತು ಗೋಡಂಬಿ ಇದನ್ನ ಎಲ್ಲನೂ ಕೂಡ ಸ್ವಲ್ಪ ಪೌಡರ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಬೇಗ ಬೇಗ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನಾನು ಪಕೋಡ ಎಲ್ಲ ತಿಂದ್ಬಿಟ್ಟು ಸೊ ಬಂದು ಬೆಲ್ಲನ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವ್ಲಾಗ್ ಅಂತ ಹೇಳಿಬಿಟ್ಟು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್.